ನೀವಿಬ್ಬರು ಯಾಕೆ ನನ್ನನ್ನು ಬಿಟ್ಟು ಹೋದ್ರಿ? ನಿಮ್ಮ ಜೊತೆ ನಾನು ಅವಾಗ ಸತ್ತೋಗ್ಬಿಟ್ಟಿದ್ರೆ ಎಷ್ಟೋ ಚಲೋ ಇರ್ತಿತ್ತು. ಸುಮ್ಮನೆ ಇದ್ದ ಇವರಿಗೆಲ್ಲ ನಾನು ನೋವು ಕೊಡಕ್ಕೆ ಕುಂತ್ಬಿಟ್ಟೀನಿ. ಚಿಗವ್ಗೆ ಯಾಕಷ್ಟೊಂದು ಸಿಟ್ಟು ನನ್ನ ಮೇಲೆ? ನಾನು ಏನು ಮಾಡೀನಿ ಚಿಗವ್ಗೆ? ಅವ್ರು ಹೇಳ್ದಂಗೆಲ್ಲ ಕೆಲಸ ಮಾಡ್ತೀನಿ. ಅವ್ರಿಗೆ ಎಷ್ಟು ನನ್ನ ಕೈಯಾಗೆ ಎಷ್ಟು ಆಕೈತೆ ಅಷ್ಟು ಸಹಾಯ ಮಾಡ್ತೀನಿ, ದುಡ್ಡಿಂದು ಕೂಡ. ಆದರೂ ಚಿಗವ್ಗೆ ನನ್ನನ್ನು ಕಂಡ್ರೆ ಸೇರಂಗಿಲ್ಲ. ಯಾಕೆ ಚಿಗವ್ ಹಂಗೆ ಮಾಡ್ತಾಳೆ ನನ್ನನ್ನು ಕಂಡ್ರೆ? ಅಕ್ಕ ಅಕ್ಕ, ಎಲ್ಲದಿ ಅಕ್ಕ? ಹಾಗೆ ನಿಜ, ಬಂದೆ ತಡೆಯವ ಒಂದು ನಿಮಿಷ. ಏನು ಗೆಜ್ಜವ, ಏನಾರು ಬೇಕಿತ್ತನ? ಅದು ಅಕ್ಕ, ನಾನೊಂದು ಡಿಫ್ರೆಂಟ್ ಆಗಿರೋ ಡಿಸೈನಿಂದ ಬ್ಲೌಸಿಂದ ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ಅದೇ ಥರ ಹೊಲಿದು ಕೊಡ್ತೀಯ ಅಕ್ಕ ನೀನು? ಆಯ್ತು ತಗೋರವ, ಹೊಲಿದು ಕೊಡ್ತೀನಿ. ನೀ ಯಾವ ಥರ ಹೇಳ್ತಿದ್ದೀನಿ ನೋಡು, ಅದೇ ಥರನೇ ಹೊಲಿದು ಕೊಡ್ತೀನಿ. ಆದರೆ ನಂಗೆ ಅದೊಂದು ಸ್ವಲ್ಪ ಡಿಸೈನಿಂದ ತೋರಿಸ್ತೆ? ಹ್ಞೂ ಅಕ್ಕ, ಇಲ್ಲಿ ನನ್ನ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡಿನಿ, ನೋಡಿಲ್ಲಿ ಎಷ್ಟು ಚಂದ ಐತಕ್ಕ ಇದು. ನನಗೆ ಇದೇ ಥರನ ಹೊಲಿದು ಕೊಡಕ್ಕ? ಓ, ಈ ಥರನಾ? ಇದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಗಿರಿಜವ್ವ, ಲಘುನ ಆಗಂಗಿಲ್ಲ ನೋಡು. ಅಯ್ಯೋ ಅಕ್ಕ, ಮುಂದಿನ ವಾರನ ನಮ್ಮ ಕಾಲೇಜ್ನಲ್ಲಿ ಫೇರ್ವೆಲ್ ಪಾರ್ಟಿ ಇದೆ. ನಾನು ಅದಕ್ಕೆ ಸ್ಯಾರಿ ಹಾಕ್ಕೊಂಡು ಹೋಗಲೇಬೇಕು. ಅದಕ್ಕೆ ನನಗೆ ಈ ಥರ ಬ್ಲೌಸ್ ಆದ್ರೆ ಚೆನ್ನಾಗಿ ಅನಿಸುತ್ತೆ. ಅದು ಅಲ್ಲದೆ ಡಿಫ್ರೆಂಟ್ ಆಗಿದೆ. ಅದಕ್ಕೆ ನನಗೆ ಬೇಕಾದರೆ ನೀನು ಬುಧವಾರ ಗುರುವಾರ ಅನ್ನಷ್ಟಿಗೆ ಗುರುವಾರ ಕೊಟ್ಟರು ನಡಿತೈತಿ. ಯಾಕೆ ನನಗೆ ಈ ಥರನ ಹೊಲಿದು ಕೊಡಕ್ಕ? ಇವತ್ತಾಗಲೇ ಸೋಮವಾರ, ಮಂಗಳವಾರ, ಬುಧವಾರ. ಅದು ಗಿರಿಜವ್ವ, ಅವು ಹೊಲಿಯೋ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿನ ಅದಾವು. ನಿಂಗೆ ಈ ಥರ ಬೇರೆ ಸಲ ಹೊಲಿದು ಕೊಡ್ತೀನಿ. ಇವಾಗ ನಾನು ಬೇರೆ ಥರದ್ದು ನೋಡಿ ನಿಂಗೆ ಹೊಲಿದು ಕೊಡಲ್ಲ. ಅದು ಡಿಫ್ರೆಂಟ್ ಆಗಿರುತ್ತೆ ಡಿಸೈನ್ ಬೇಕಾದ್ರೆ. ಇಲ್ಲ ಅಕ್ಕ, ನನಗೆ ನೀನು ಹೊಲಿದು ಕೊಡಂಗಿದ್ರೆ ಇದೇ ಥರದ್ದು ಡಿಸೈನ್ ಹೊಲಿದು ಕೊಡು. ಇಲ್ಲಾಂದರೆ ನೀನು ಹೊಲಿದು ಕೊಡೋದು ಬೇಡ, ನಾ ಬೇರೆ ಕಡೆನೇ ಹೊಲಿಸ್ಕೋತೀನಿ. ಬೇಡ, ನಿನಗೆ ರೊಕ್ಕ ಕೊಡ್ತಾರಲ್ಲ ಅವ್ರದ್ದಷ್ಟು ಹೊಲಿತಿದ್ದೀನಿ ಚಂದನತ್ತಂಗೆ. ನಾ ರೊಕ್ಕ ಕೊಡಲ್ಲಲ್ಲ, ಅದಕ್ಕೆ ನನಗೆ ಹೊಲಿಯಾಕೆ ಹಿಂಗೆ ಮಾಡ್ತಿದ್ದಿ ಗೊತ್ತಾಗ್ತಾಳಕ್ಕ ನನಗೆ ನೀನೇನು ಅನ್ನೋದು. ಅದೇ ನಿಂಗೆ ಸ್ವಂತ ತಂಗಿ ಆಗಿದ್ದಿದ್ರೆ ಇಷ್ಟೆಲ್ಲ ಕೇಳತನಕ ಬಿಡ್ತಿದ್ದೇನೆ. ಹೇಳಿದ ತಕ್ಷಣ ಹ್ಞೂ ಆಯಿತು ಹೊಲಿದು ಕೊಡ್ತೀನಿ ಅಂತಿದ್ದೆ. ಆದರೆ ನಾನು ನಿನ್ನ ಸ್ವಂತ ತಂಗಿ ಅಲ್ಲಲ್ಲ, ಅದಕ್ಕೆ ಹಿಂಗೆ ಮಾಡಕ್ಕೆ ಕುಂತಿದ್ದೆ. ಆಯ್ತು ಬೇಡ, ನಾನೇ ಬೇರೆ ಕಡೆನೇ ಹೊಲಿಸ್ಕೋತೀನಿ. ಏನು ಊರಾಗ ನೀನು ಒಬ್ಬಕ್ಕೆ ಇರೋದು ಟೇಲರ್ ಭಾಳ ಮಂದಿ ಅದಾರ, ನಾ ಹೊಲಿಸ್ಕೋತೀನ. ಗಿರ್ಜವ ಒಂದು ನಿಮಿಷ ನಿಂತ್ಕೋವ. ಏನು? ಆಯ್ತು ತಗೋರವ, ಅವೆಲ್ಲ ಬಿಟ್ಟು ನಿಂದ ಹೊಲಿದು ಕೊಡ್ತೀನಿ ಅಂತ ತಗೋ. ನಿಮ್ಮ ಮತ್ತೆ ಸಿಟ್ಟು ಮಾಡ್ಕೊಂಡು ಹಾಕೋಬೇಡ. ನಿಂಗೆ ಯಾವಾಗ ಗುರುವಾರ ಬೇಕಿಲ್ಲ? ಆಯ್ತು ತಗೋ, ನಾ ಗುರುವಾರ ಅನ್ನಷ್ಟಿಗೆ ನಿಂಗೆ ಹೊಲಿದು ಕೊಡ್ತೀನಿ. ರಾತ್ರಿ ಎಲ್ಲ ಕುತ್ಕೊಂಡು ನಿಂದು ರೆಡಿ ಮಾಡಿಟ್ಟು ಬ್ಲೌಸ್ ಕೊಡ್ತೀನಿ, ಸರಿನಾ? ಸರಿ ಅಕ್ಕ. ಅಂದಂಗೆ ಬಟ್ಟೆ ಎಲ್ಲ ಇದೇ ಥರದ್ದು ತಗೋ ಆಗ ನೀನು. ನನಗೆ ಇದೇ ಥರನೇ ಇರಬೇಕು, ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಆಗಿರಬಾರ್ದು. ಡಿಸೈನ್ ಎಲ್ಲ ಅಷ್ಟು ಚಂದನತ್ತಂಗೆ ಹೊಲಿದು ಕೊಡ್ಬೇಕು ಮತ್ತು ನೀನು. ಅಲ್ಲ ಗಿರಿಜವ್ವ, ನಿನ್ನ ಹತ್ರ ಬಟ್ಟೆನೂ ಇಲ್ಲನು ಈಗ ಹೊಲ್ಸಾಕ? ಇಲ್ಲಕ್ಕ, ನನ್ನ ಎಲ್ಲ ಬಟ್ಟೆ ಏನೂ ಇಲ್ಲ. ನೀನು ಹೆಂಗೋ ಪ್ಯಾಟಿಗೆ ಹೋಗ್ತೀನಿ ಅಂತ ಅಂದಿದ್ದಲ್ಲ, ಪ್ಯಾಟಿಗೆ ಹೋಗಿ ಇದೇ ಥರದ ಬಟ್ಟೆ, ಆಮೇಲೆ ನಿಂಗೆ ಇದು ಬ್ಲೌಸ್ ಹೊಲಿಯಾಕ ಏನೇನು ಬೇಕು ನೋಡು ಎಲ್ಲನೂ ತೊಗೊಂಡು ಬಂದು ನೀನೇ ಹೊಲಿದು ಕೊಡಕ್ಕ ನನಗೆ. ನಾನು ನನ್ನ ಫ್ರೆಂಡ್ಸ್ ಮುಂದೆಲ್ಲ ಹೇಳೀನಿ ಗೊತ್ತಾ, ನಮ್ಮ ಅಕ್ಕ ಬ್ಲೌಸ್ ಡಿಸೈನ್ ಹೊಲಿತಾಳ, ಚೆನ್ನಾಗಿ ಹೊಲಿತಾಳ ಅಂತ ಎಲ್ಲ ಫುಲ್ ಬಿಲ್ಡಪ್ ಕೊಟ್ಟಿನಿ ನಿನ್ನ ಬಗ್ಗೆ. ನೀನೇನಾರ ಇವಾಗ ನನಗೆ ಬ್ಲೌಸ್ ಹೊಲಿದು ಚಂದನತ್ತಂಗೆ ಹೊಲಿದು ಕೊಟ್ಟೆ ಅಂದ್ರೆ ನಮ್ಮ ಕಾಲೇಜ್ನಾಗಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದು ನಿನ್ನ ಟ್ಯಾಲೆನ ಹಾಕ್ತಾರೆ ಬ್ಲೌಸ್ ಹೊಲಿಯಾಕ. ನೋಡು, ಅವಾಗ ನಿನಗೆ ಸಿಕ್ಕಾಪಟ್ಟೆ ಬ್ಲೌಸ್ ಬೀಳ್ತಾವು, ಮತ್ತು ರೊಕ್ಕ ಗೊತ್ತಾ. ನೀನು ಇಲ್ಲಿ ಹಂಗೆ 200 ರೂಪಾಯಿ 300 ರೂಪಾಯಿಗಲ್ಲ, 1000 ರೂಪಾಯಿ 1500 2000 ರೂಪಾಯಿ ಹೇಳಿದ್ರು ಹೊಲಿಸ್ಕೋತಾರ ನಮ್ಮ ಫ್ರೆಂಡ್ಸ್ ಎಲ್ಲ. ಹೌದಾ ಗಿರ್ಜವ್ವ, ಅಷ್ಟೆಲ್ಲ ಕೊಟ್ಟು ಹೊಲಿಸ್ಕೋತಾರ? ಹ್ಞೂ ಅಕ್ಕ, ನನ್ನ ಫ್ರೆಂಡ್ಸ್ ಎಲ್ಲ 3000 ರೂಪಾಯಿ 4000 ರೂಪಾಯಿ 5000 ರೂಪಾಯಿ ಕೊಟ್ಟೆಲ್ಲ ಬ್ಲೌಸ್ ಹೊಲಿಸ್ಕೋತಾರೆ ಗೊತ್ತಾ. ಅದಕ್ಕೆ ನಾನು ನಿನಗೆ ಹೇಳಾಕುಂತಿದ್ದು, ಈ ಸಲ ನನಗೆ ನೀನು ಚಂದನತ್ತಂಗೆ ಹೊಲಿದು ಕೊಟ್ಟೆ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರ ಮುಂದೂ ನೀನೇ ಹೊಲಿದು ಕೊಟ್ಟಿ ಅಂತ ಹೇಳ್ತೀನಿ. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ನಿನ್ನ ಟ್ಯಾಲೆನೇ ಹಾಕಕ್ಕೆ ಬರ್ತಾರೆ. ಅವಾಗ ರೇಟೆಲ್ಲ ನಾನೇ ಹೇಳ್ತೀನಿ ಅಂತ, ಅಕ್ಕ ಇಷ್ಟು ಹೇಳಂತಂದು. ಅವಾಗ ನೀನು ಹೇಳಿದ ರೇಟಿಗೆ ಅವ್ರು ಹೊಲಿಸ್ಕೊಂಡು ಹೋಗ್ತಾರೆ. ಹೌದಾ? ಸರಿ ಆಯ್ತು ತಗೋರ ಬಂಗಾರ. ಮತ್ತು ನೀನು ನಿನ್ನ ಫ್ರೆಂಡ್ಸಿಗೆಲ್ಲ ಹೇಳು. ನಾನು ಇವತ್ತು ಆಯ್ತು ತಗೋ, ನಾನು ಸ್ವಲ್ಪ ರೊಕ್ಕ ಬರೋದೈತಾ, ರೊಕ್ಕ ಬಂದ ತಕ್ಷಣ ತೊಗೊಂಡು ಪ್ಯಾಟಿಗೆ ಹೋಗಿ ನಿನ್ನ ಬ್ಲೌಸಿಗೆ ಏನೇನು ಬೇಕು ನೋಡಿ ಎಲ್ಲ ತೊಗೊಂಡು ಬಂದು ನಾ ಹೊಲಿದು ಕೊಡ್ತೀನಿ ಅಂತ ತಗೋ. ಸರಿ ಆಯ್ತಕ್ಕ. ಅಂದಂಗೆ ಗಿರ್ಜವ್ವ, ಒಂದು 500 ರೂಪಾಯಿ ಐತನ ಕೊಡ. ಬೇಕಾದ್ರೆ ನಿಂಗೆ ನಂದು ಬ್ಲೌಸಿಂದ ರೊಕ್ಕ ಬರೋದವು, ಅವ್ರು ತಂದು ಕೊಟ್ಟ ಮೇಲೆ ನಿಂಗೆ ವಾಪಸ್ ಕೊಟ್ಬಿಡ್ತೀನಮ್ಮ. ನಿಂದು 1 ರೂಪಾಯಿ ಇಟ್ಕೊನಲ್ಲ ನಾನು.
ಅಯ್ಯೋ ಅಕ್ಕ, ನನ್ನ ಹತ್ರ 1 ರೂಪಾಯಿ ಇಲ್ಲ. ಅಕಸ್ಮಾತ್ ನನ್ನ ತ್ಯಾಲಿ ಏನಾರು ರೊಕ್ಕ ಇದ್ದಿದ್ದಿದ್ರೆ ನಾನೇ ಹೋಗಿ ಪ್ಯಾಟಿಯಿಂದ ಬಟ್ಟೆ ತೊಗೊಂಡು ಬಂದು ಕೊಡ್ತಿದ್ದೆ. ನನ್ನ ತ್ಯಾಲಿ ರೊಕ್ಕ ಇಲ್ಲ ಅದಕ್ಕೆ ಇವಾಗ ನಿನಗೆ ಹೇಳಾಕುಂತಿದ್ದೆ ಗೊತ್ತನ. ಹೌದಾ? ಹ್ಞೂ, ಸರಿ ತಗೋರವ. ನಾನು ಹೆಂಗ ಒಂದು ದುಡ್ಡು ಅಡ್ಜಸ್ಟ್ ಮಾಡಿ ತೊಗೊಂಬಂದು ಹೊಲಿತೀನಿ ಅಂತಗ. ಹ್ಞೂ ಹ್ಞೂ, ಸರಿ ಆಯಿತು ಅಕ್ಕ. ಈಕಿ ಪೆದ್ದುನ ಯಾಮರ್ಸೋದು ಭಾಳ ಈಸಿ. ಒಂದು ಎರಡು ಮಾತು ಏನಾದರೂ ಜಾಸ್ತಿ ಹೊಗಳ್ಬಿಟ್ರೆ ಹಂಗೆ ಹಿರಿ 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 ಹಿಗ್ಗಿ ಬಿಡ್ತಾಳೆ ಹಂಗೆ. ನಿನ್ನ ಹತ್ರ ಬ್ಲೌಸ್ ಹೊಲಿಸ್ಕೊಂಡು ಅದನ್ನು ನನ್ನ ಫ್ರೆಂಡ್ಸ್ ಎಲ್ಲರ ಮುಂದೆ ನಾನು ಹೇಳ್ತೀನಿ ನೀನು ಹೊಲಿದು ಕೊಟ್ಟೆ ಅಂತಂದು. ಚಾನ್ಸೇ ಇಲ್ಲ, ಸಾಧ್ಯನೂ ಇಲ್ಲ. ಸದ್ಯಕ್ಕೆ ಇವಾಗ ನನ್ನ ಕೆಲಸ ಆಗಬೇಕಾಗಿತ್ತು, ಅದಕ್ಕೆ ನೀನು ಹೊಗಳಿ ಅಟ್ಟದ ಮೇಲೆ ಕುಂದಿರ್ಸಿದೆ. ನಿನ್ನ ಹತ್ರ ಹೆಂಗೆ ಕೆಲಸ ಮಾಡಿಸ್ಕೋಬೇಕು, ಹೆಂಗೆ ಕೆಲಸ ತಗೋಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಕ್ಕ. ಮೊದಲು ಈ ವಿಷಯನ ಹೋಗಿ ಅವನ ಮುಂದೆ ಹೇಳ್ಬೇಕು. ಅವಾಗ ಭಾಳ ಖುಷಿ ಪಡ್ತಾಳೆ. ಅಂತೂ ನನ್ನ ಫೇರ್ವೆಲ್ ಪಾರ್ಟಿಗೆ ಡ್ರೆಸ್ಸಿನ ಚಿಂತೆ ಬಿಡ್ತು. ಸ್ಯಾರಿ ಇದೆ, ಅದು ಇವಾಗಕ್ಕೆ ಬ್ಲೌಸ್ ಡಿಸೈನಿಂದ ಹೊಲಿತೀನಿ ಅಂತಂದ್ರೆ ಅದಕ್ಕೆ ಮ್ಯಾಚಿಂಗ್ ಆಗುವಂಥದ್ದು ಸ್ಯಾರಿ ತೊಗೋಬೇಕು. ಇಲ್ಲ ಅಂದ್ರೆ ಲೆಹಂಗಾ ಥರದ್ದು ಏನಾದರೂ ತೊಗೊಂಡು ಅದಕ್ಕೆ ಮ್ಯಾಚ್ ಮಾಡ್ಕೊಂಡ್ರೆ ಆಯ್ತು. ನೋಡೋಣ, ಫಸ್ಟ್ ಬ್ಲೌಸ್ ಹೊಲಿದು ಕೊಡಲಿ, ಆಮೇಲೆ ಅದಕ್ಕೆ ನಾನು ಏನಾದರೂ ಅಕ್ಕಿನ ತೊಗೊಂಬರ್ಬೇಕು. ನನಗೆ ಹಂಗೆ ಮಾಡ್ತೀನಿ. ಅಣ್ಣ ಎತ್ತಾಗ ಹೊಂಟಿದ್ದೀನಿ ನೀನು? ಅಯ್ಯೋ ಹೊಲತ್ತಲ್ಲ ಹೊಂಟಿದ್ದೆ ನೋಡು. ನೀನು ಹೊಲದಾಗಿಂದ ಈಗ ಬಂದೇನ? ಹ್ಞೂ ಅಣ್ಣ, ಹೊಲ್ದಾಗ ಏನು ಕೆಲಸ ಇಲ್ಲ ಬಿಡು. ಮತ್ತೆ ಅದು ಕುಕ್ಕಿದೆ ಅಷ್ಟು ದೂರ ತನಕ. ಈಗೆಲ್ಲ ನಾನು ನೋಡ್ಕೊಂಬಂದಿನಿ, ನೀರೆಲ್ಲ ಹರಿಸಿ ಬಂದೀನಿ. ಈಗ ಏನು ಹೋಗೋದು ಬೇಡ, ನಡಿ ಅತ್ತಾಗ ಮನೆ ತಲೆ ನಡಿ ಅಣ್ಣ. ಹೌದಾ? ಅಲ್ಲ ಕೃಷ್ಣ, ನೀನು ಒಬ್ಬನ ಎದಕ್ಕೆ ಮುಂಜಾನೆ ಲಘುನ ಹೋಗಿ ಹೊಲದಾಗೆಲ್ಲ ನೀರು ಹರ್ಸಕ್ಕೆ ಹೋಗಿದ್ದಿ? ನಾ ಹೋಗಿ ಹರಿಸ್ತಿದ್ದೆ ಇಲ್ಲ ನೀರನ್ನು. ರಾತ್ರಿನೂ ಹೊತ್ತಾಗಿನ ಬಂದೀನಿ ಮನೆಗೆ, ಮತ್ತು ಬೆಳಿಗ್ಗೆ ಲಘುನ ಹೋಗಿದ್ದೆಲ್ಲ. ಅಯ್ಯೋ ಅಣ್ಣ, ಇವತ್ತು ಮಧ್ಯಾಹ್ನ ಮೇಲೆ ಕರೆಂಟ್ ತೆಗಿತೀನಿ ಅಂತ ಅಂದಾರೆ. ಅದಕ್ಕೋಸ್ಕರ ಬೆಳಿಗ್ಗೆ ಲಘುನ ಎದ್ದು ಹೋಗಿದ್ದೆ ನಾನು ನೀರು ಹರ್ಸಕ್ಕಂತಂದು. ಎಲ್ಲ ನೀರು ಹರ್ಸಿ ಬಂದಿನಿ ತಗೋ. ನಾನು ನೀರು ಹರ್ಸೋದು ಮುಗೀತು, ಹೊಲ್ದಾಗ ಕರೆಂಟ್ ಹೋತು. ಪುಣ್ಯಕ್ಕೆ ನಾ ಹೋಗಿದ್ದಕ್ಕೆ ಚಲೋ, ಬೆಳಿಗ್ಗೆ ಲಘುನ ಹೋಗಿದ್ದಕ್ಕೆ ಚಲೋ ಆತು. ಅಯ್ಯಯ್ಯ ಹೌದನ? ಮತ್ತು ನೀನು ನನಗೆ ರಾತ್ರಿನೇ ಹೇಳಿದಿದ್ರೆ ನಾನು ನಿನ್ನ ಜೊತೆ ಬೆಳಿಗ್ಗೆ ಲಘುನ ಎದ್ದು ಬಂದುಬಿಡ್ತಿದ್ದೆ. ಅಯ್ಯೋ ಅಣ್ಣ, ಎದಕ್ಕೆ ತಲೆ ಕೆಸ್ಕೊತಿದ್ದೀನಿ? ಆರಾಮೋಗಿ ನೀರೆಲ್ಲ ಹರಿಸಿ ಬಂದಿನಿ ತಗೋ. ನೀ ಯಾಕೆ ಚಿಂತೆ ಮಾಡ್ತಿ? ಈ ತಂಡಿ ಒಂದು ಭಾಳ ಇತ್ತು, ಮತ್ತು ಅದ್ರಾಗ ಏನು ಬರ್ತಿದ್ದೀನಿ ನೀನು? ಅದಕ್ಕೆ ನಾನು ಒಬ್ಬನ ಹೋಗಿ ನೀರೆಲ್ಲ ಹರಿಸಿ ಬಂದಿನಿ ತಗೋ. ಇದ ಕೊನೆ ನೋಡು ಕೃಷ್ಣ, ಮುಂದಿನ ಸಲ ಏನಾರು ಹಿಂಗೇನಾರು ಇದ್ರೆ ನನಗೂ ಕೈ ಎಬ್ಸು, ನಾನು ಬರ್ತೀನಿ ನಿನ್ನ ಜೊತೆ. ನೀವು ಒಬ್ಬನೇ ಎಲ್ಲ ಹೋಗಕ್ಕೆ ಹೋಗ್ಬೇಡ ಅಷ್ಟು ಮುಂಜಾನೆ. ಆಯ್ತೇನ? ಅಂದಂಗೆ ಇದು ಬೆಂಡಿದು ಗಿಡ ಎಲ್ಲ ಒಂದು ಸ್ವಲ್ಪ ಹುಳ ತಗೊಂಡ್ಬಿಟ್ಟವು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹೊಡಿಬೇಕಲ್ಲಣ್ಣ. ಎಣ್ಣೆ ಯಾವಾಗ ತೊಗೊಂಬರ್ತಿದ್ದಿ? ಒಂದು ಸ್ವಲ್ಪ ಪ್ಯಾಟಿಗೆ ಹೋಗಿ ಎಣ್ಣೆ ತರಬೇಕಾಗಿತ್ತು. ಪ್ಯಾಟಿಗೆ ಹೋಗಿ ಎಣ್ಣೆ ತರ್ಬೇಕಾ? ನಡಿ ಇಬ್ರು ಹೋಗಿ ಬಂದುಬಿಡ. ನಾನು ಮಧ್ಯಾಹ್ನದ ಮೇಲೆ ಹೆಂಗೋ ಈಗ ಹೊಲ್ದಾಗೂ ಏನೂ ಕೆಲಸ ಇಲ್ಲ, ನೀರು ಹರಿಸಿ ಬಂದಿದ್ದಿ. ಅಪ್ಪ ಬೇಕಾದ್ರೆ ಹೋಗಿ ಅಡ್ಡಾಡ್ಕೊಂಡು ಬರ್ತಾನೆ. ಮಧ್ಯಾಹ್ನದ ಮೇಲೆ ಹೋಗಿ ಬಂದುಬಿಡ ನಾನು ಉಂಡಿಗಿಂಡು. ಆಯ್ತು ತಗೋಣ. ಹಂಗಂದ್ರೆ ಅಪ್ಪಗೆ ಹೇಳ್ಬೇಕು ನೋಡು, ಹೊಲತ್ತಲ್ಲೇ ಒಂದು ಸ್ವಲ್ಪ ಇರೋಣ ಅಂತಂದು. ಯಾಕಂದ್ರೆ ತರಕಾರಿ ಎಲ್ಲ ಹರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೇ ದಾರಿಗೆ ಆಗುತ್ತಲ್ಲ ನಮ್ಮ ಹೊಲ. ಮಂದಿ ಅಡ್ಡಾಡೋರೆಲ್ಲ ಹರ್ಕೊಂಡು ಹೋಗ್ಬಿಡ್ತಾರೆ. ಯಾರು ಒಬ್ಬರು ಹೊಲ್ದಾಗ ಇರಾಕಬೇಕು. ಹೌದೌದು, ಅದು ಮಾತ್ರ ನಿಜ. ನಡಿ, ಅಪ್ಪ ಹೆಂಗ ಮನ್ಯಾಗ ಅದನ್ನ ಹೇಳೋಣ. ಅಪ್ಪ ತಗ ಹೊಲ್ದಾಗ ಒಕ್ಕನ ಊಟ ಗೀಟ ಮಾಡಿ ಒಂದು ಸ್ವಲ್ಪ ಅಡ್ಡಾಡ್ಕೊಂತೀರಪ್ಪ ಅಂತ ಹೇಳಿ ನಾವು ಉಂಡು ಲಗುನ ಹೋಗಿ ಪ್ಯಾಟಿಗೆ ಎಣ್ಣೆ ಏನೇನು ಅದಾವ ನೋಡು ಅವನ್ನೆಲ್ಲ ತೊಗೊಂಡು ಹಂಗೆ ಮನೆಗೆ ಒಂದು ಸ್ವಲ್ಪ ಸಂತಿ ಖಾಲಿ ಆಗೈತಂತ, ಸಂತಿಗಿಂತಿ ಎಲ್ಲ ತೊಗೊಂಡು ಬರೋಣಂತ. ನಡಿ. ಅಲ್ಲೇನ ಈಗ ಎಣ್ಣಿಗೆ ಮತ್ತು ಸಂತಿಗೆ ರೊಕ್ಕ ಎಲ್ಲ ಐತಿ, ನನ್ನ ತಲೆನೂ ರೊಕ್ಕನೇ ಇಲ್ಲ ಈಗ. ಹೌದಾ? ನಡಿ ಅವನ ತಲೆ ಕೇಳೋಣ. ಈಗ ಸಂತಿಗೆ ಆಗಲಿಲ್ಲ ಅಂದರೂ ಕೊನೆ ಪಕ್ಷ ಎಣ್ಣೆ ಹೊಡ್ಯಾಕರ ಎಣ್ಣಿಗಾರ ರೊಕ್ಕ ಇಸ್ಕೊಂಡು ಹೋಗೋಣ ಬಾ. ಮತ್ತು ಈಗ ಎಣ್ಣೆ ಹೊಡಾಕಬೇಕು, ಇಲ್ಲಾಂದ್ರೆ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಾರ್ದಂಗೆ ಆಗ್ಬಿಡ್ತೈತಿ. ಬೆಂಡಿ ಚಲೋ ಬಂದೈತಾ, ಮತ್ತು ಹುಳ ಹತ್ತಿ ಎಲ್ಲ ಹೋತಂದ್ರೆ ಇಷ್ಟು ದಿನ ಕಷ್ಟಪಟ್ಟೆಲ್ಲ ಬೆಳೆಸಿದ್ದೆಲ್ಲ ವ್ಯರ್ಥಾಕೈತಿ. ನೋಡಂಬ ಅವನ ತಲಿತ್ತು ಸರಿ, ಇಲ್ಲಾಂದ್ರೆ ಮತ್ತೆ ಯಾರ ತಲೆಯಾರು ಇಸ್ಕೊಂಡು ಹೋಗ್ತಂದ್ರೆ ಆತು. ಈಗ ಹೆಂಗೋ ಮುಂದಿನ ವಾರದಿಂದ ಬೆಂಡಿ ಒಂದು ಚಲೋ ಆಕೈತಲ್ಲ, ಅವಾಗ ಬಂದು ರೊಕ್ಕದಾಗ ಕೊಡಾಕ್ ಬರ್ತೈತಿ. ಸರಿ ಆಯ್ತು, ನಡಿಯಣ್ಣ. ಇವತ್ತಿಂದ ನಂದು ಇನ್ನೊಂದು ಚಾನಲ್ ಕಾರ್ಟೂನ್ ಜಗತ್ತು ಇದೆಯಲ್ಲ, ಆ ಚಾನಲ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ತುಂಬಿದ ಮನೆ ಕತೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಕಾರ್ಟೂನ್ ಜಗತ್ತು ಚಾನಲ್ಗೆ ಹೋಗಿ ಆ ವಿಡಿಯೋನ ನೋಡಿ. ಆ ವಿಡಿಯೋದು ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆನೂ ಹಾಕಿರ್ತೀನಿ. ಹಾಗೆ ಈ ಚಾನಲ್ನಲ್ಲಿನೇ ಆ ವಿಡಿಯೋದ ಲಿಂಕ್ ಕೂಡ ಹಾಕಿರ್ತೀನಿ. ದಯವಿಟ್ಟು ನೀವೆಲ್ಲರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆ ಚಾನಲ್ಗೆ ಹೋಗುತ್ತೆ. ಆ ಚಾನಲ್ಗೆ ಒಂದು ಸಲ ಸಬ್ಸ್ಕ್ರೈಬ್ ಆದರೆ ಅಂದರೆ ಡೈಲಿ ನಿಮಗೆ ವಿಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ಆ ಕಾರ್ಟೂನ್ ಜಗತ್ತು ಚಾನಲ್ ಮತ್ತು ಫ್ಯಾನ್ಸ್ ಕಾರ್ಟೂನ್ ಎರಡೂ ಚಾನಲ್ಗೂ ಸಪೋರ್ಟ್ ಮಾಡಿ. ನಮಸ್ಕಾರ.